ನಮಸ್ತೆ ಸ್ನೇಹಿತರೆ. ಪಾರಂಜಿತ್ ಅವರ ಬಹುನಿರೀಕ್ಷಿತ ಚಿತ್ರ ತಂಗಳಾನ್ ಸಿನಿಮಾ ಟ್ರೈಲರ್ ಈಗ ಬಿಡುಗಡೆಯಾಗಿದೆ. ಕೇವಲ 2 ಗಂಟೆ ಅವಧಿಯಲ್ಲಿ ತಮಿಳಿನಲ್ಲಿ 5.5 ಲಕ್ಷ ಜನ, ತೆಲುಗಿನಲ್ಲಿ 5 ಲಕ್ಷ ಜನ, ಹಿಂದಿಯಲ್ಲಿ 1,30,000 ಜನ ಈ ಒಂದು ಟ್ರೈಲರನ್ನು ನೋಡಿದ್ದಾರೆ. ನಮಗೆಲ್ಲ ಗೊತ್ತಿರುವಂತೆ ಪಾರಂಜಿತ್ ಅವರು ಕೈಗೆತ್ತಿಕೊಳ್ಳುವಂಥ ಸಿನಿಮಾದ ಕಥೆಗಳು ಸಮಾಜದಲ್ಲಿನ ಅಸಮಾನತೆ, ಶೋಷಣೆ, ಜಾತಿ ವ್ಯವಸ್ಥೆ ಕುರಿತಾಗಿ ಇರುತ್ತೆ ಅಂತ ನಮಗೆಲ್ರಿಗೂ ಈಗಾಗಲೇ ಅವರ ಹಿಂದಿನ ಸಿನಿಮಾಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಈಗ ತಂಗಳಾನ್ ಸಿನಿಮಾ ಸಹ ಇದೇ ರೀತಿಯಲ್ಲಿ ಇರಲಿದೆ ಅನ್ನುವಂಥದ್ದು ನಮ್ಮೆಲ್ಲರ ನಿರೀಕ್ಷೆ. ಬನ್ನಿ ಈ ಟ್ರೈಲರ್ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಟ್ರೈಲರ್ ತುಂಬ ಸಸ್ಪೆನ್ಸ್ ಆಗಿ ಕಟ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲೂ ಕಥೆಯ ಮೂಲವನ್ನು ಹೇಳಿಲ್ಲ. ಎಲ್ಲೋ ಒಂದು ಕಡೆ ಚಿನ್ನ ಸಿಗ್ತಿದೆ, ಆ ಒಂದು ಏರಿಯಾದಲ್ಲಿ ಬದುಕ್ತಿರುವಂಥ ಜನ ಆ ಚಿನ್ನವನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದಾರೆ, ಮತ್ತು ಅಲ್ಲೊಬ್ಬ ಬ್ರಿಟಿಷ್ ಅಧಿಕಾರಿ ಇರೋದನ್ನು ಇಲ್ಲಿ ತೋರಿಸಿದ್ದಾರೆ. ಆ ವ್ಯಕ್ತಿಗೂ ಅಲ್ಲಿನ ಮೂಲ ಜನರಿಗೂ ನಡುವೆ ಒಂದಷ್ಟು ಗಲಾಟೆಗಳು ನಡೆಯುತ್ತೆ. ಬ್ರಿಟಿಷ್ ಅಧಿಕಾರಿಯ ವೇರ್ ಈಸ್ ಮೈ ಗೋಲ್ಡ್ ಅನ್ನುವಂಥ ಡೈಲಾಗ್ ಕೇಳಿದಾಗ ಅರ್ಥ ಆಗುತ್ತೆ ಇಲ್ಲಿ ಚಿನ್ನಕ್ಕಾಗಿ ಈ ಗಲಾಟೆ ನಡೀತಿದೆ ಅನ್ನುವಂಥದ್ದು. ಇದರ ಹೊರತಾಗಿ ಮೂಲ ಕಥೆಯ ಬಗ್ಗೆ ನಮಗೆ ಎಲ್ಲಿಯೂ ಸಹ ಡೈರೆಕ್ಟರ್ ಆದಂಥ ಪಾರಂಜಿತ್ ಅವರು ಸುಳಿವನ್ನು ಕೊಟ್ಟಿಲ್ಲ. ಮೊದಲನೆಯದಾಗಿ ನಾವು ಚಿಯಾನ್ ವಿಕ್ರಮ್ ಅವರ ಬಗ್ಗೆ ನೋಡೋದಾದರೆ, ವಿಕ್ರಮ್ ಎಂತಹ ಚಾಲೆಂಜಿಂಗ್ ಆ್ಯಕ್ಟರ್ ಅನ್ನುವಂಥದ್ದನ್ನು ಆತನ ಸಿನಿಮಾಗಳನ್ನು ನೋಡಿರುವಂಥ ಎಲ್ರಿಗೂ ಗೊತ್ತಿರುತ್ತೆ. ಈ ಸಿನಿಮಾದಲ್ಲಿ ಆತನ ಕಾಸ್ಟ್ಯೂಮ್ ಇರ್ಬೋದು, ಮೇಕಪ್ ಇರ್ಬೋದು, ಎಲ್ಲವೂ ನೋಡುಗರನ್ನು ಮತ್ತೆ ಮತ್ತೆ ನೋಡಿಸ್ಕೊಳ್ಳುವಂತೆ ಮಾಡುತ್ತೆ. ಆತನ ಡೈಲಾಗ್ ಡೆಲಿವರಿಯನ್ನು ಗಮನಿಸಿ ನಾವು ಒಂದು ಶತಮಾನದ ಹಿಂದೆ ಹೀಗೆ ಜನ ಮಾತಾಡ್ತಿದ್ರು ಅಂತ ಅನಿಸೋಕೆ ಶುರು ಆಗುತ್ತೆ. ನಿಮಗೆ ಗೊತ್ತಿರಲಿ, ಚಿಯಾನ್ ಅವರು ಈ ಹಿಂದೆ ಯಾವುದೇ ಸಿನಿಮಾದಲ್ಲಿ ತನ್ನ ಕಾಲುಗಳನ್ನು ತೋರಿಸಿಲ್ಲ. ಇದೇ ಮೊದಲನೇ ಬಾರಿಗೆ ಈ ಚಿತ್ರದಲ್ಲಿ ಅವರು ಆಫ್ ನ್ಯೂಡ್ ಆಗಿ ಇರುವಂಥದ್ದು. ಯಾಕಂದರೆ ಚಿಯಾನ್ ವಿಕ್ರಮ್ ಅವರಿಗೆ ಸುಮಾರು 12 ವರ್ಷ ವಯಸ್ಸಿದ್ದಾಗ ಒಂದು ಆಕ್ಸಿಡೆಂಟ್ ಆಗುತ್ತೆ. ಸುಮಾರು 4 ವರ್ಷ ಅವರು ಬೆಡ್ ರೆಸ್ಟಲ್ಲಿ ಇರಬೇಕಾಗತ್ತೆ. ಡಾಕ್ಟರ್ಸ್ ಹೇಳಿರ್ತಾರೆ, ಕಾಲು ರೆಡಿ ಆಗೋದು ಅಷ್ಟು ಸುಲಭ ಇಲ್ಲ, ಕೇವಲ 2% ಮಾತ್ರ ಅವರಿಗೆ ಚಾನ್ಸ್ ಇರುವಂಥದ್ದು. ಈ 4 ವರ್ಷದಲ್ಲಿ ವಿಕ್ರಮ್ ಅವರ ಕಾಲಿಗೆ ಬರೋಬ್ಬರಿ 23 ಸರ್ಜರಿಗಳು ಆಗುತ್ತೆ. ಇದಾದ ನಂತರ ಅವರು ಓಡಾಡೋಕ್ಕೆ ಸಾಧ್ಯ ಆಗುವಂಥದ್ದು. ಈ ಸಿನಿಮಾದಲ್ಲಿ ನೀವು ಆ ಸರ್ಜರಿ ಆಗಿರುವಂತಹ ಕಾಲನ್ನು ನೋಡ್ಬೋದು. ಗೆಟಪ್ಗೆ ಫೇಮಸ್ ಆಗಿರುವಂಥ ವಿಕ್ರಮ್ ಈಗ ಹೊಸದೊಂದು ಗೆಟಪ್ ಮುಂದೆ ಜನರ ಮುಂದೆ ಬರ್ತಿದ್ದಾರೆ. ಗಂಟು ಕಟ್ಟಿದಂಥ ಜಡೆ, ಮುಖ ತುಂಬ ಕೆಲವೊಮ್ಮೆ ಚಿನ್ನವನ್ನು ಲೇಪನ ಹಚ್ಕೊಂಡಿದ್ರೆ ಕೆಲವೊಂದು ಟೈಮ್ ಅವರು ಬೂದಿಯನ್ನು ಹಚ್ಕೊಂಡಿರೋದು ನೀವು ಇಲ್ಲಿ ನೋಡ್ಬೋದು. ಅವರ ಮೇಲೆ ಇರುವಂಥ ಬ್ಲಡ್, ಇದೆಲ್ಲ ವಿಕ್ರಮ್ ಅವರು ಎಷ್ಟು ಕ್ರೂರ ವ್ಯಕ್ತಿ ಅನ್ನೋದನ್ನು ಇಲ್ಲಿ ತೋರಿಸಲಾಗುತ್ತೆ. ಮತ್ತೊಂದು ಕಡೆ ಒಬ್ಬ ಹೆಣ್ಣನ್ನು ವಿಲನ್ ಮಾಡಿ ತೋರಿಸಲಾಗಿದೆ. ಈ ಕ್ಯಾರೆಕ್ಟರ್ ನಮಗೆ ಕುತೂಹಲ ಮೂಡಿಸುವಂಥ ಕ್ಯಾರೆಕ್ಟರ್. ಆಕೆಯ ಫೈಟ್ ಸೀನ್ಸ್ ಇರ್ಬೋದು, ಆಕೆಯ ವಾಯ್ಸ್ ನಮ್ಮನ್ನು ಹಿಡಿದಿಡುತ್ತೆ. ನಮಗೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಕೊಡುವಂಥ ಕ್ಯಾರೆಕ್ಟರ್ ಈಕೆಯದ್ದು ಅಂತ ನಿರೀಕ್ಷೆ ಮಾಡ್ಬೋದು. ಕೆಲವೊಂದು ಶಾರ್ಟ್ಸ್ ನೋಡಿದರೆ ಈಕೆ ಅಲ್ಲಿನ ಚಿನ್ನವನ್ನು ಕಾಪಾಡೋಕ್ಕೆ ಬಂದಿದ್ದಾಳ ಅನ್ನೋ ಡೌಟ್ ಬರುತ್ತೆ. ಈ ಟ್ರೇಲರಲ್ಲಿ ಬರುವಂಥ ಲೇಡಿ ಕ್ಯಾರೆಕ್ಟರ್ಗಳಾಗಿರ್ಬೋದು, ಮೇಲ್ ಕ್ಯಾರೆಕ್ಟರ್ಗಳಾಗಿರ್ಬೋದು, ಎಲ್ಲರೂ ಸಹ ತೀರಾ ಸಹಜವಾದ ದೇಹವನ್ನು ಹೊಂದಿರುತ್ತಾರೆ. ಈ ಟ್ರೇಲರಲ್ಲಿ ಬರುವಂಥ ಲೇಡಿ ಕ್ಯಾರೆಕ್ಟರ್ಗಳಾಗಿರ್ಬೋದು, ಮೇಲ್ ಕ್ಯಾರೆಕ್ಟರ್ಗಳಾಗಿರ್ಬೋದು, ಎಲ್ಲರೂ ಸಹ ತೀರಾ ಸಹಜವಾಗಿರುವಂಥ ದೇಹವನ್ನು ಇಟ್ಕೊಂಡಿರೋದು, ಮತ್ತು ಅವರೆಲ್ಲರ ಮೇಕಪ್ಪು, ಕಾಸ್ಟ್ಯೂಮ್ಸು ಸಹ ತುಂಬ ನ್ಯಾಚುರಲ್ ಆಗಿದೆ. ಇದು ಸಹ ನೋಡುಗರನ್ನು ಹಿಡಿದಿಡುತ್ತೆ ಅಂತ ಹೇಳ್ಬೋದು. ತೀರಾ ನ್ಯಾಚುರಲ್ ಮತ್ತು ವೈಲೆಂಟ್ ಆಗಿ ಇರೋದನ್ನು ಇವರು ಈ ಒಂದು ಟ್ರೈಲರಲ್ಲಿ ತೋರಿಸಿದ್ದಾರೆ ಪಾರಂಜಿತ್ ಅವರು. ಆಗಿನ ಕಾಲದ ಜನ ಇದ್ದಿದ್ದೇ ಹಾಗೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ, ಇವರು ಭೂಮಿಯನ್ನು ಅಗೆಯುವಾಗ, ಅಲ್ಲಿರ್ತಕ್ಕಂಥ ಜನ ಭೂಮಿಯನ್ನು ಅಗೆಯುವಾಗ ಒಂದು ಬುದ್ಧನ ವಿಗ್ರಹ ಸಿಗೋ ವಿಜುವಲ್ ಸಹ ಇದೆ. ಪಾರಂಜಿತ್ ಅವರ ಸಿನಿಮಾ ಅಂದರೆ ಇಂಥದ್ದೊಂದು ಸೀನ್ ಇಲ್ಲದೇ ಇರುತ್ತಾ ನೀವೇ ಹೇಳಿ. ಜಸ್ಟ್ 1 ಸೆಕೆಂಡ್ ಪಾಸ್ ಆಗುತ್ತೆ ಈ ಒಂದು ಸೀನ್. ಮತ್ತು ನೀವು ಮಿಸ್ ಮಾಡಿದರೆ ಈ ಒಂದು ಸೀನನ್ನು ನೀವು ಮತ್ತೊಮ್ಮೆ ಈ ಒಂದು ಟ್ರೈಲರನ್ನು ನೋಡಿ. ಮತ್ತು ಅದೇ ವಿಗ್ರಹವನ್ನು ತಾವು ಕೆಲಸ ಮಾಡೋ ಜಾಗದಲ್ಲಿ ಅಲ್ಲಿ ನಿಲ್ಲಿಸಲಾಗಿರುತ್ತೆ. ಪಾರಂಜಿತ್ತು ಇಲ್ಲೇನೋ ಹೇಳೋಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ. BGM ಸಹ ಒಂದು ಬೆಸ್ಟ್ ಪಾರ್ಟ್ ಈ ಒಂದು ಟ್ರೈಲರಲ್ಲಿ ಅಂತ ಹೇಳ್ಬೋದು. GV ಪ್ರಕಾಶ್ ಅವರ ಟ್ಯಾಲೆಂಟ್ ಬಗ್ಗೆ 2 ಮಾತಿಲ್ಲ. ಟ್ರೈಲರಲ್ಲೇ ಗೂಸ್ ಬಂಪ್ಸನ್ನು ತರಿಸಿದ್ದಾರೆ. ಆ ವೈಲೆಂಟ್ ಜನಗಳನ್ನು ವೈಲೆಂಟ್ ಮ್ಯೂಸಿಕ್ ಜೊತೆ ನೋಡ್ತಿದ್ರೆ ಕಣ್ಣು ಮಿಟಿಕ್ಸಿದ್ರೆ ಸೀನ್ ಮಿಸ್ ಆಗುತ್ತಲ್ಲ ಅಂತ ಅನ್ನಿಸ್ಬೇಕು. ಆ ಮಟ್ಟಕ್ಕೆ ಈ ಒಂದು ಸಿನಿಮಾದಲ್ಲಿ ಮ್ಯೂಸಿಕ್ ಇರುತ್ತೆ ಅನ್ನೋದನ್ನು ನಾವು ನಿರೀಕ್ಷೆ ಮಾಡ್ಬೋದು. ಇನ್ನು ಇವರೆಲ್ಲರೂ ಎಷ್ಟು ವೈಲೆಂಟ್ ಆಗಿದ್ದಾರೆ ಅನ್ನೋದನ್ನು ಆ ಒಂದು ಫೈಟ್ ಶಾರ್ಟ್ಸ್ ಹೇಳುತ್ತೆ. ವೈಲೆಂಟ್ ಮೂವಿಗಳನ್ನು ಇಷ್ಟಪಡೋರಿಗೆ ಈ ಸಿನಿಮಾ ಹಬ್ಬ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗ್ರಾಫಿಕ್ಸ್ ಬಗ್ಗೆ ಹೇಳೋದಾದ್ರೆ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಮತ್ತು ನನಗೆ ಅನಿಸಿದ್ದು VFX ಚೂರು ಡಲ್ ಹೊಡಿತು ಅಂತ ಅನ್ನಿಸ್ತು. ಗ್ರಾಫಿಕ್ಸನ್ನು ಸರಿಯಾಗಿ ಫಿಕ್ಸ್ ಮಾಡಿಲ್ಲ ಅಂತ ಅನ್ನಿಸ್ತು. ಸ್ಟಾರ್ಟಿಂಗಲ್ಲಿ ಜನ ನಿಂತಿರೋ ಶಾಟ್ ಬಂದಾಗ ಗ್ರಾಫಿಕ್ಸಲ್ಲಿ ಜನರನ್ನು ಕೂರಿಸಿರೋದು ಕಾಣುತ್ತೆ. ಶೇಡ್ಗಳಾಗಿ ಬ್ಲಡ್ ಕಾಣೋದು, ಮತ್ತು ಗ್ರಾಫಿಕಲ್ಲಿ ಎಲ್ಲೋ ಒಂದು ಕಡೆ ಎಡವಟ್ಟು ಆಯ್ತಾ ಅಂತ ನೋಡ್ಬೋದು. ಕರಿ ಚಿರತೆಯನ್ನು ತೋರಿಸಿದ್ದು ಪರ್ಫೆಕ್ಟ್ ಅನ್ನೋದು ಬಿಟ್ಟರೆ ಹಾವಿನ ಸೀನ್ ತುಂಬ ಡಲ್ ಹೊಡಿಸುತ್ತೆ. ಬಹುಶಃ ಸಿನಿಮಾದಲ್ಲಿ ಇವುಗಳನ್ನು ಇನ್ನಷ್ಟು ಪರ್ಫೆಕ್ಟ್ ಮಾಡ್ಕೋತಾರ ಅಂತ ಸಿನಿಮಾ ರಿಲೀಸ್ ಆದಮೇಲೆ ನೋಡಬೇಕಾಗತ್ತೆ. ಕೊನೆಯದಾಗಿ ವಿಕ್ರಮ್ ಅವರ ಡೈಲಾಗ್ ಒಂದಿದೆ, ಸಾವನ್ನು ಎದುರಿಸೋರಿಗೆ ಮಾತ್ರವೇ ಇಲ್ಲಿ ಜೀವನ ಅನ್ನೋ ಡೈಲಾಗ್.
ಈ ಒಂದು ಡೈಲಾಗ್ ಗೂಸ್ ಬಂಪ್ಸನ್ನು ಬರ್ಸುತ್ತೆ. ಈ ಪಾಯಿಂಟ್ ಇಡೀ ಕತೆ ಏನೋ ಹೇಳೋಕ್ಕೆ ಹೊರಟಿದೆ ಅಂತ ಅನಿಸುತ್ತೆ ನಮಗೆ. ಒಟ್ಟಾರೆ ಟ್ರೇಲರ್ ಸ್ವಲ್ಪ ಧೂಳು, ಬೆಂಕಿ, ರಕ್ತ, ನ್ಯಾಚುರಲ್ ಫೈಟ್ಸ್, ಬೆಸ್ಟ್ ಬ್ಯಾಕ್ಗ್ರೌಂಡು ಮತ್ತು ನ್ಯಾಚುರಲ್ ಆ್ಯಕ್ಟಿಂಗು, ಚೂರು ಡಲ್ ಅನಿಸೋ VFX ಬಿಟ್ಟರೆ ಉಳಿದಂತೆ ಎಲ್ಲವೂ ಸಹ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆಗಸ್ಟ್ 15ಕ್ಕೆ ಈ ಸಿನಿಮಾ ರಿಲೀಸ್ ಮಾಡೋದಾಗಿ ಇಡೀ ಟೀಮ್ ಹೇಳ್ಕೊಂಡಿದೆ. ಬಹುಶಃ ಇದು ಆ ಒಂದು ಡೇಟ್ಗೆ ರಿಲೀಸ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಬಹುಶಃ ಈ ಒಂದು ಡೇಟನ್ನು ಇವರು ಫಿಕ್ಸ್ ಮಾಡ್ಕೊಂಡಿದ್ದಾಗ ಸ್ವಾತಂತ್ರ್ಯ ಸಿಕ್ಕ ದಿನ ಒಂದಷ್ಟು ಜನ ಸ್ವಾತಂತ್ರ್ಯ ಏನಾದರೂ ಕಳ್ಕೊಂಡ್ರು ಅಂತೇನೋ ಹೇಳೋಕ್ಕೆ ಇವರೇನಾದರೂ ಹೊರಟಿದ್ದಾರಾ ರಂಜಿತ್ ಅಂತ ಅನಿಸುತ್ತೆ. ಸಿನಿಮಾ ಬಂದ ಮೇಲೆ ಸಿನಿಮಾ ನೋಡಿ ತಿಳ್ಕೊಬೇಕಷ್ಟೆ. ರಿವ್ಯೂ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನಿಮಗೆ ಯಾವ ಶಾಟ್ ಇಷ್ಟ ಆಯಿತು ಈ ಒಂದು ಟ್ರೈಲರಲ್ಲಿ ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಹಾಕಿ.